ಪಾಯ್ಸನ್ನಿಂದ ಒಂದೇ ಕುಟುಂಬದ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಸಿರವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ಘಟನೆ ಆಗಿದೆ. ಫುಡ್ ಪಾಯ್ಸನಿಂಗ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಮಕ್ಕಳಾದ ಕೃಷ್ಣ ಮತ್ತು ಚೈತ್ರ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ರೊಟ್ಟಿ ಚವಳೆಕಾಯಿ ತಿಂದಿದ್ದೀವಿ, ಆದರೆ ನಾವು ಅನ್ನ ಸಾಂಬಾರ್ ಊಟನೇ ಮಾಡಿಲ್ಲ, ನಮಗೇನೂ ಆಗಿಲ್ಲ. ಉಳಿದವರು ರೊಟ್ಟಿ ಚವಳೆಕಾಯಿ ಹಾಗೂ ಅನ್ನ ಸಾಂಬಾರನ್ನು ಊಟ ಮಾಡಿದ್ರು ಅಂತ ಹೇಳಿದ್ದಾರೆ. ಅಲ್ಲಿಗೆ ಅನ್ನ ಮತ್ತು ಸಾಂಬಾರ್ನಲ್ಲಿ ಏನಾದರೂ ಮಿಶ್ರಿತವಾಗಿತ್ತಾ ಅನ್ನೋದು ಒಂದು ಪ್ರಶ್ನೆ. ಘಟನೆಗೆ ವಿಕ್ಟಿಮ್ ಆಗಿದ್ದಾರೆ ಇವರು. ಅವ್ರನ್ನ ಮಾತಾಡಿಸಿದಾಗ ಪಬ್ಲಿಕ್ ಟಿವಿಗೆ ಅವ್ರು ಹೇಳಿದ್ದು, ನಾವಂತೂ ಇದನ್ನು ತಿಂದಿರಲಿಲ್ಲ, ಬಾಕಿ ತಿಂದಿದ್ರು ಅಂತ ಹೇಳಿದ್ರು. 6 ಮಂದಿ ಅಸ್ವಸ್ಥಗೊಂಡಿದ್ರು, 3 ಜನ ಸಾವನ್ನಪ್ಪಿದ್ರು. ಈ ಪ್ರಕರಣ ರಾಯಚೂರಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ಆಗಿದೆ. ರಾಯಚೂರಿನ ಸಿರವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ಒಂದೇ ಕುಟುಂಬದ 6 ಜನ ಅಸ್ವಸ್ಥರಾಗಿದ್ದರು. ಅದರ ಸಾಕಷ್ಟು ರೀತಿಯ ಕುತೂಹಲವನ್ನು ಕೂಡಿದಂಥ ಪ್ರಕರಣ ಅದಾಗಿದೆ. ಮುಖ್ಯವಾಗಿ ಚವಳೆಕಾಯಿ ಪಲ್ಯವನ್ನು ತಿಂದಿದ್ದಕ್ಕೆ ಅವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂಥ ಅನುಮಾನವೇ ಇತ್ತು. ಗ್ರಾಮಸ್ಥರು ಕೂಡ ಅದನ್ನೇ ಹೇಳಿದರು. ವೈದ್ಯರು ಕೂಡ ಅದನ್ನು ತನಿಖೆ ಬಳಿಕ ತಿಳಿಯುತ್ತೆ ಅನ್ನೋಂಥದ್ದನ್ನು ಹೇಳಿದರು. ಆದರೆ ಈಗ ಆ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಆ ರೊಟ್ಟಿ ಮತ್ತು ಚವಳೆಕಾಯಿ ಪಲ್ಯನ ತಿಂದಿದ್ದಂಥ ಕುಟುಂಬದ 2 ಮಕ್ಕಳು ಸ್ಟೇಬಲ್ ಆಗಿರುವಂಥದ್ದು, ಅವರು ಆರೋಗ್ಯವಾಗಿ ಇದ್ದಾರೆ. ಆದರೆ ಅವರು ಅನ್ನ ಸಾಂಬಾರನ್ನು ಸೇವಿಸಿರಲಿಲ್ಲ ಅನ್ನುವಂಥದ್ದು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಆಗಿರುವಂಥದ್ದು. ಅನ್ನ ಸಾಂಬಾರು ಊಟ ಮಾಡಿದಂಥವ್ರಿಗೆ ಅನಾರೋಗ್ಯಕ್ಕೆ ಒಳಗಾಗಿರುವಂಥದ್ದು. ಆದರೆ ಚವಳೆಕಾಯಿ ಪಲ್ಯ ಮತ್ತು ರೊಟ್ಟಿಯನ್ನು ತಿಂದಂಥ ಅವರ ಮಕ್ಕಳಾದ ಕೃಷ್ಣ ಮತ್ತು ಚೈತ್ರ ಏನಿದ್ದಾರೆ, ಅವರು ಆರಾಮಾಗಿ ಇರುವಂಥದ್ದು, ಸ್ಟೇಬಲ್ ಆಗಿದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಅವರು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಅವರಿಗೆ ಈಗ ಒಂದು ತೆಳುವಾದ ಊಟವನ್ನು ಕೂಡ ಕೊಡಲಿಕ್ಕೆ ವೈದ್ಯರು ಸಜೆಷನನ್ನು ಮಾಡಿರೋದು. ಅವರು ಆರಾಮಾಗಿ ಸ್ಟೇಬಲ್ ಆಗಿ ಇದ್ದಾರೆ. ಆದರೆ ಚವಳೆಕಾಯಿ ರೊಟ್ಟಿಯ ಜೊತೆ ಅನ್ನ ಸಾಂಬಾರನ್ನು ಊಟ ಮಾಡಿದಂಥ ರಮೇಶ್ ಇರ್ಬೋದು, ಮತ್ತು ದೀಪು ಇರ್ಬೋದು, ಮತ್ತು ಉಳಿದಿದ್ದರು, ಅವರಿಗೆ ಹೆಚ್ಚಿನ ಥರದ ಒಂದು ಸಮಸ್ಯೆ, ಹೊಟ್ಟೆ ನೋವು ಕಾಣಿಸ್ಕೊಂಡಿರುವಂಥದ್ದು. ಆದರೆ ಈ 2 ಮಕ್ಕಳೇನಿದ್ದಾರೆ, ಚವಳೆಕಾಯಿ ಪಲ್ಯ ಮತ್ತು ರೊಟ್ಟಿಯನ್ನು ತಿಂದಾಗಿಯೂ ಕೂಡ ಇವರು ಆರಾಮಾಗಿ ಇರುವಂಥದ್ದು. ಆದರೆ ಇವರು ಅನ್ನ ಮತ್ತು ಸಾಂಬಾರನ್ನು ಊಟ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸಾಂಬಾರಲ್ಲಿ ಸಮಸ್ಯೆ ಇತ್ತಾ ಅನ್ನುವಂತಹ ವಿಚಾರ ಈಗ ವೈದ್ಯರನ್ನು ಕಾಡ್ತಾ ಇದೆ. ಜೊತೆಗೆ ಬೇರೆ ಸಮಸ್ಯೆಗಳೇನಾದರೂ ಇತ್ತಾ ಅನ್ನುವಂಥದ್ದು ಕೂಡ ವೈದ್ಯರು ತನಿಖೆಗೆ ಮುಂದಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಪ್ರಕರಣವನ್ನು ಜಿಲ್ಲಾಡಳಿತ ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು, ಪೊಲೀಸ್ ಇಲಾಖೆ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಈ ಬಾಲಕ ಈಗ ಮಾತಾಡುವ ಒಂದು ಸ್ಟೇಜ್ನಲ್ಲಿದ್ದಾನೆ, ಯಾಕಂದರೆ ಸ್ಟೇಬಲ್ ಆಗಿದ್ದಾನೆ. ಅವನು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಏನಾಯ್ತಪ್ಪಿ ಆರಾಮಿಲ್ಲದೆ ಇರೋದಕ್ಕೆ ಎಲ್ಲರಿಗೆ? ಅವರೆಲ್ಲ ಚವಳೆಕಾಯಿ ರೊಟ್ಟಿ ಅನ್ನ ಸಾಂಬಾರು ಉಂಡಾರ. ನೀವೇನು ಊಟ ಮಾಡಿದ್ದಿ? ನಾನು ಚವಳೆಕಾಯಿ ರೊಟ್ಟಿ ಉಂಡು. ಚವಳೆಕಾಯಿ ರೊಟ್ಟಿ ಅಷ್ಟೇ, ಸಾಂಬಾರು ಉಂಡಿಲ್ಲ? ಅನ್ನ ಸಾಂಬಾರು ಉಂಡಿಲ್ಲ. ಯಾರ್ಯಾರು ಉಂಡಿಲ್ಲ? ನಾನು ಚೈತ್ರ ಉಂಡಿಲ್ಲ. ಉಳಿದವರೆಲ್ಲರೂ ಅನ್ನ ಸಾಂಬಾರು ಉಂಡಿದ್ದಾರೆ. ಅನ್ನ ಸಾಂಬಾರು ಉಂಡಿದ್ರು. ಓಕೆ. ನಿನ್ಗೇನಾದರೂ ನೋವು ಕಾಣಿಸ್ಕೊಂಡಿದೆಯಾ? ಇಲ್ಲ. ಈ ಹೊಟ್ಟೆ ನೋವು ಆ ಥರದ್ದು ಏನಾದರೂ ಆಗಿದೆಯಾ ನಿನಗೆ? ಆಗಿಲ್ಲ. ಏನೂ ಇಲ್ಲ. ಆರಾಮಾಗಿ ಇದೆಯಾ? ನಿನ್ನೆಯಿಂದನೂ ಆರಾಮಾಗಿ ಇದೆಯಾ? ಆರಾಮಾಗಿದ್ದೀನಿ. ಮನೆಯಲ್ಲಿ ಎಲ್ರಿಗೂ ಆರಾಮಿರಲಿಲ್ಲ ಅಂತಲ್ಲ? ಅವರೆಲ್ಲರಿಗೂ ಆರಾಮಿದ್ರೆ ನಮ್ಮಿಬ್ಬರಿಗೆ ಏನಾಗಿದ್ದಲ್ಲ. ಏನೂ ಆಗಿಲ್ಲ. ಈಗೂ ಏನೂ ಆಗಿಲ್ಲ. ರಾತ್ರಿಯಿಂದನೂ ಆರಾಮೇ ಇದ್ದೀರಿ? ಆರಾಮಾಗಿ ಇದ್ದೀರಿ ನೀವು? ಈಗ ಅಪ್ಪ ಅಮ್ಮಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದ್ಯಾ? ಯಾವಾಗ ಕಾಣಿಸ್ಕೊಂತದ್ದು? 1 ಗಂಟೆಯಿಂದ. ರಾತ್ರಿ 1 ಗಂಟೆಯಿಂದ ಹೊಟ್ಟೆ ನೋವು ಅಂದ್ರ? ಓಕೆ. ನಿಮ್ಗೇನು ಆ ಥರ ಹೊಟ್ಟೆ ನೋವು ಆ ಥರದ್ದು ಏನು ಸಮಸ್ಯೆ ಕಂಡಿಲ್ಲ? ಇಲ್ಲ. ರಾತ್ರಿನೂ ಏನು ಕಂಡಿಲ್ಲ? ಅಂದರೆ ಅವರು ಚವಳೆಕಾಯಿ ಎಲ್ಲಿ ಬೆಳೆದಿದ್ದು? ಹೊಲ್ದಾಗ. ನಿಮ್ಮ ಹೊಲದಲ್ಲೇನಾ? ಅದನ್ನೆಲ್ಲ ತೊಳೆದು ಮಾಡಿದ್ರ? ನಿನಗೆ ಗೊತ್ತಾದು? ನನಗೆ ಗೊತ್ತಿಲ್ಲ. ಸಾಂಬಾರು ನೀನು ಊಟ ಮಾಡಲಿಲ್ಲ? ಇಲ್ಲ. ಯಾವ ಸಾಂಬಾರು ಅದು? ಬೇಳೆ ಸಾಂಬಾರು ತಿಂದಿದ್ದ? ಓಕೆ. ಈಗ ನೀನು ಆರಾಮಿದೆಯಲ್ಲ? ಈಗ ಡಾಕ್ಟ್ರ್ ಏನಂತ ಹೇಳಿದಾರೆ? ಆರಾಮಿದೆಯಾ ಅಂದರೆ? ಆರಾಮಂತ ಹೇಳಿದ್ದಾರೆ. ಈಗ ಬಾಲಕ ಕೃಷ್ಣ ಹೇಳುವಂಥದ್ದು, ನನಗೆ ಏನೂ ಆಗಿಲ್ಲ, ನಾನು ರಾತ್ರಿ ಊಟ ಮಾಡಿದಾಗಲಿಂದಲೂ ಕೂಡ ಆರಾಮಾಗಿದ್ದೀನಿ ಅನ್ನುವಂಥದ್ದು. ಆದರೆ ವೈದ್ಯರು ಮಗು ಪ್ಯಾನಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವನಿಗೆ ಒಂದಷ್ಟು ಚಿಕಿತ್ಸೆನ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಇನ್ನು ಬಾಲಕಿ ಚೈತ್ರ ಏನಿದ್ದಾಳೆ, ಅವಳು ಕೂಡ ಆರಾಮಾಗಿ ಇರುವಂಥದ್ದು. ಅವಳು ನಿನ್ನೆಯಿಂದಲೂ ಕೂಡ ಆರಾಮಾಗಿ ಇದ್ದೀನಿ ಅನ್ನೋವಂಥದ್ದನ್ನೇ ಅವಳು ಕೂಡ ಹೇಳ್ತಾ ಇದ್ದಾಳೆ. ಏನಾಗಿದೆ ನಿನಗೆ? ನನಗೇನೂ ಆಗಿಲ್ಲ. ಏನೂ ಆಗಿಲ್ಲ? ಆರಾಮಾಗಿದೆಯಾ? ಹೊಟ್ಟೆ ನೋವ್ತಿದೆಯಾ? ಇಲ್ಲ. ಇಲ್ಲ. ಕೈ ಸುಸ್ತು ಅನಿಸ್ತಿದೆಯಾ? ಇಲ್ಲ. ಏನೂ ಇಲ್ಲ, ಆರಾಮಾಗಿದೆ. ನೀನು ಊಟ ಮಾಡಿದ್ದೆ ರಾತ್ರಿ? ನಾನು ಚವಳೆಕಾಯಿ ರೊಟ್ಟಿ ಊಟ ಮಾಡಿದೆ. ಚವಳೆಕಾಯಿ ರೊಟ್ಟಿ. ಅನ್ನ ಸಾಂಬಾರು? ಇಲ್ಲ. ಅನ್ನ ಸಾಂಬಾರು ಊಟ ಮಾಡಿಲ್ಲ? ಇಲ್ಲ. ಉಳಿದವರೆಲ್ಲ ಅನ್ನ ಸಾಂಬಾರು ಊಟ ಮಾಡಿದ್ರಾ? ನೀನು ಕೃಷ್ಣ ಊಟ ಮಾಡಿಲ್ಲ ಅನ್ನ ಸಾಂಬಾರು? ಇಲ್ಲ. ಹೌದಾ?
ಏನು ಅನಿಸ್ತಾ ಇಲ್ವಾ? ಏನು ಆಗಿಲ್ವಾ ನಿಮಗೆ? ಏನಾಗಿಲ್ಲ. ಹೇಳಿದ್ರು ಡಾಕ್ಟ್ರು ಏನು ಆಗಿಲ್ಲ ಅಂದರು. ಏನಂದ್ರು? ಏನು ಆಗಿಲ್ಲ. ಏನೂ ಆಗಿಲ್ಲ ಅಂತ. ನಿನಗೂ ಏನು ಅನಿಸ್ತಿಲ್ಲ? ಹೊಟ್ಟೆ ನೋವು ಏನಿಲ್ಲ? ಏನಿಲ್ಲ. ಇದು ಮಕ್ಕಳು ಹೇಳ್ತಿರುವಂಥದ್ದು. ಈ ಮಕ್ಕಳು ನಿಜಕ್ಕೂ ಕೂಡ ಏನೋ ಆರಾಮಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಏನೋ ಒಂದಿಷ್ಟು ಪ್ಯಾನಿಕ್ ಆಗಿರುವಂಥ ಕಾರಣಕ್ಕೆ ವೈದ್ಯರು ಅವರಿಗೆ ಒಂದಿಷ್ಟು ಚಿಕಿತ್ಸೆ ಇರಲಿ ಅನ್ನುವಂಥ ಕಾರಣಕ್ಕೆ ಅವರನ್ನು ಅಡ್ಮಿಟ್ ಮಾಡಿರುವಂಥದ್ದು. ಆದರೆ ಇದುವರೆಗೂ ಕೂಡ ಏನು ಕ್ರಿಮಿನಾಶಕ ಅಥವಾ ಅದೊಂದು ಏನು ಔಷಧಿಯನ್ನು ಬಳಸಿದ ಚೌಳೆಕಾಯಿ ತಿಂದು ಕುಟುಂಬ ಅಸ್ವಸ್ಥವಾಗಿದೆ ಅನ್ನುವಂಥ ವಿಚಾರ ಹೊರಗಡೆ ಬಂದಿತ್ತು. ಆದರೆ ಈಗ ಹೊರಗಡೆ ಬಂದಿರೋಂಥ ವಿಚಾರ, ಈ ಇಬ್ಬರು ಮಕ್ಕಳು ಚೌಳೆಕಾಯಿ ರೊಟ್ಟಿ ತಿಂದಾಗಲೂ ಕೂಡ ಇವರು ಆರೋಗ್ಯವಾಗಿದ್ದಾರೆ. ಆದರೆ ಏನು ಸಾಂಬಾರನ್ನು ಇವರು ಊಟ ಮಾಡಿರಲಿಲ್ಲ. ಸಾಂಬಾರು ಊಟ ಮಾಡಿದಂಥ ಕುಟುಂಬದ ಇನ್ನಿತರ ಸದಸ್ಯರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿರುವಂಥದ್ದು ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಇದರ ಮೂಲಕ ವೈದ್ಯರು ಕೂಡ ಒಂದು ರೀತಿಯ ಗೊಂದಲಕ್ಕೆ ಬಿದ್ದಿರುವಂಥದ್ದು. ನಿಜಕ್ಕೂ ಕೂಡ ಅವರು ಅಸ್ವಸ್ಥರಾಗಲಿಕ್ಕೆ ಕಾರಣ ಏನು? ಸಾಂಬಾರಿನಲ್ಲಿ ಏನಾದರೂ ಪದಾರ್ಥಗಳು ಬೆರೆತಿತ್ತಾ ಅನ್ನುವಂಥದ್ದು, ಅಥವಾ ಬೇರೆ ಇನ್ನೇನಾದರೂ ರೀಸನ್, ಅಥವಾ ಯಾವುದಾದ್ರೂ ಜಂತು ಕಡಿತ ಏನಾದರೂ ಆಗಿದೆಯಾ ಅನ್ನುವಂಥ ಅನುಮಾನ ಕೂಡ ವೈದ್ಯರಲ್ಲಿ ಕಾಡ್ತಾ ಇದೆ. ಆದರೆ ಇದುವರೆಗೂ ಕೂಡ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ. ರಕ್ತ ಮಾದರಿ ಪರೀಕ್ಷೆ ಮತ್ತು ಇನ್ನಿತರ ಪರೀಕ್ಷೆಗಳಿಂದ ಮಾತ್ರ ಅದು ಬೆಳಕಿಗೆ ಬರಬೇಕಾಗಿದೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.